ಇವತ್ತು ಅತಿ ಮುಖ್ಯವಾದಂತಹ ಅಪ್ಡೇಟ್ಸನ್ನು, ಇದರ ಮಾಹಿತಿಯನ್ನು ಸಾರ್ವಜನಿಕರಿಗೆ ಮತ್ತು ನಮ್ಮ ಎಲ್ಲ ಆತ್ಮೀಯ ಸೌಜನ್ಯ ಹೋರಾಟಗಾರರಿಗೆ, ಸೌಜನ್ಯ ವಾರಿಯರ್ಸ್ಗೆ ಹಂಚ್ಕೋಬೇಕಾಗಿದೆ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ, ಹೈಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ಗೆ ಸಂಬಂಧಪಟ್ಟಂತೆ ಒಂದು ಆದೇಶ ಆಗಿದೆ. ಏನು ಅಂತಂದರೆ, ಏನು SIT ತನಿಖೆಗೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಆ ತನಿಖೆಯ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಸೌಜನ್ಯ ಹೋರಾಟಗಾರ ಆದಂಥ ನಮಗೆ ಅನಾವಶ್ಯಕವಾದಂತಹ ಕಿರುಕುಳ ಕೊಡಬಾರದು, ಹರಾಸ್ಮೆಂಟ್ ಮಾಡಬಾರ್ದು, ಯಾವುದೋ ಒತ್ತಡಕ್ಕೆ, ಪ್ರಭಾವಿಗಳ ಒತ್ತಡಕ್ಕೆ ಅಥವಾ ರಾಜಕೀಯ ಒತ್ತಡಕ್ಕೆ ಸಿಲುಕಿ ವಿನಾಕಾರಣ ಅರೆಸ್ಟ್ ಮಾಡೋದಾಗಲಿ, ಇನ್ನೇನೋ ಗಂಟೆಗಟ್ಟಲೆ ಕುದಿಸ್ಕೊಂಡು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಹಿಂಸೆ, ಕಿರುಕುಳ ಕೊಡೋದಾಗಲಿ ಮಾಡಬಾರದು ಅಂತ ಹೇಳಿ ನ್ಯಾಯಾಲಯದ ಮೆಟ್ಟಲನ್ನು ನಾವು ಏರಿದ್ವಿ. ಹಿರಿಯ ನ್ಯಾಯವಾದಿಗಳಾದಂತಹ ಶ್ರೀಯುತ ಎಸ್ ಬಾಲನ್ ಸರ್ ನಮ್ಮ ಪರವಾಗಿ ವಾದವನ್ನು ಮಂಡಿಸಿದರು. ಈಗ ಕಳೆದ ಅಂದರೆ ನವೆಂಬರ್ 1ನೇ ತಾರೀಕಿಗೆ ಇದರ ಬಗ್ಗೆ ವಿಸ್ತೃತ ಒಂದು ಆದೇಶ ಕೂಡ ಆಗಿತ್ತು ಇದೇ ತಿಂಗಳು. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದರು, ಹರಾಸ್ಮೆಂಟ್ ಕೊಡಬಾರ್ದು, ಆ್ಯಕ್ಟಿವಿಸ್ಟ್ಗಳಿಗೆ, ಸೌಜನ್ಯ ಆ್ಯಕ್ಟಿವಿಸ್ಟ್ಗಳಿಗೆ ಹರಾಸ್ಮೆಂಟ್ ಮಾಡಬಾರ್ದು ಅಂತ ಹೇಳಿದರು. ಇವತ್ತಿನ ಆದೇಶದಲ್ಲಿ ಆನಂತರ ಸ್ಟೇ ಕೂಡ ಆಗಿತ್ತು. ಅದನ್ನು ನಾನು ಕ್ಲಾರಿಫಿಕೇಷನ್ ಕೊಡ್ತಿದ್ದೀನಿ. ಸ್ಟೇ ಯಾಕೆ ಹೋಗಿದ್ರು ಅನ್ನೋದಕ್ಕೂ ಕೂಡ ನಾನು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಬರೀ ಈ ಸುಳ್ಳಿನ ಸಾಮ್ರಾಜ್ಯನೇ ಸಿಕ್ಕಾಪಟ್ಟೆ ಆಗಿದೆ. ಹೀಗಾಗಿ ನಾವು ಆ ಸುಳ್ಳನ್ನು ಕೇಳ್ತಾ ನಾವು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಏನು ಸುಳ್ಳು ಮಾತಾಡ್ತಾರೋ ಮಾತಾಡಲಿ, ನೋಡೋಣ ಆದೇಶ ಏನು ಬರ್ತದೆ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಇದ್ವಿ. ಇದರಲ್ಲಿ ಏನಾಗಿದೆ, ಮೊದಲನೇದಾಗಿ ಇವತ್ತಿನ ಆದೇಶ ಏನು ಅಂತ ಹೇಳಿದರೆ, SIT ಮೇಲೆ ಇದ್ದಂಥ ತನಿಖೆಯ ಸ್ಟೇಯನ್ನು ತೆರವುಗೊಳಿಸಿದೆ ಮತ್ತು ಸೌಜನ್ಯ ಆ್ಯಕ್ಟಿವಿಸ್ಟ್ ಏನು ನಾವು 4 ಜನ ಪೆಟಿಷನರ್ಸ್ ಇದ್ದೀವಿ, ನಾನು, ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ನಮ್ಮ ನಾಯಕರು, ಸೌಜನ್ಯ ಹೋರಾಟದ ಫೌಂಡೇಶನ್ ಅವರು ನಿರಂತರವಾಗಿ 13 ವರ್ಷದಿಂದ ಅನೇಕ ಆರೋಪಗಳನ್ನು, ಅವಮಾನಗಳನ್ನು ತಡ್ಕೊಂಡು ಬಂಡೆಯಂತೆ ನಿಂತ್ಕೊಂಡು ಈ ಹೋರಾಟವನ್ನು ಮುನ್ನಡೆಸ್ತಕ್ಕಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿಯವರು ಮತ್ತು ಸಹ ಹೋರಾಟಗಾರರಾದಂತಹ ಜಯಂತ್ ಟಿ ಅವರು ಇರ್ಬೋದು, ಮತ್ತು ವಿಠ್ಠಲ್ ಗೌಡರು ಅವರು ಸೌಜನ್ಯಾಳ ಮಾವ, ಸೌಜನ್ಯಾಳನ್ನು ತನ್ನ ಮಗಳಂತೆ ನೋಡಿಕೊಂಡಂತಹ ಒಬ್ಬ ಹೋರಾಟಗಾರ, ಅದೇ ಸೌಜನ್ಯ ಕುಟುಂಬದ ಒಬ್ಬ ಸದಸ್ಯರು. ಈ 4 ಜನರ ಮೇಲೆ ವಿನಾಕಾರಣ ಕಿರುಕುಳ ಕೊಡಬಾರ್ದು, ಅನಾವಶ್ಯಕವಾಗಿ ಅರೆಸ್ಟ್ ಮಾಡಬಾರ್ದು ಅಂಥೇಳಿ ಇವತ್ತು ಆದೇಶ ಆಗಿದೆ. ಜೊತೆಗೆ SIT ತನಿಖೆಯು ಕೂಡ ಮುಂದುವರಿಬೇಕು ಅಂಥೇಳಿ. ಆದರೆ ಈ ತಿಂಗಳು ಪ್ರಾರಂಭದಲ್ಲಿ ಏನು ಒಂದು ಆದೇಶ ಬಂತು, ಆವಾಗ ಭಯಂಕರವಾಗಿ ಸುಳ್ಳುಗಳ ಮೆರವಣಿಗೆ ಸ್ಟಾರ್ಟ್ ಆಯಿತು. ಏನಂತ ಹೇಳಿದರೆ, ಸೌಜನ್ಯ ಹೋರಾಟಗಾರರು ಇವರೇ ವಾಪಸ್ ತಕ್ಕೊಂಡ್ರು, ಚಿನ್ನಯ್ಯ ಕೊಟ್ಟಂಥ ದೂರನ್ನು ಇವರೇ ವಾಪಸ್ ತಕ್ಕೊಂಡ್ರು ಅಂಥೇಳಿ. ನೋಡಿ, ಇಲ್ಲಿ ನಮ್ಮ ಈ ದೇಶದ ಕಾನೂನಲ್ಲಿ, ಬೇರೆ ದೇಶದಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ, ಈ ನಮ್ಮ ದೇಶದ ಕಾನೂನಲ್ಲಿ ಒಂದು ಕ್ರಿಮಿನಲ್ ಕೇಸ್ ಕಂಪ್ಲೇಂಟ್ ಯಾರ್ದಾದ್ರೂ ಒಬ್ಬ ವ್ಯಕ್ತಿಯ ಮೇಲೆ ಕಾಗ್ನೈಸಬಲ್ ಗಂಭೀರ ಆರೋಪ ಮಾಡಿದರೆ, ಕಾಗ್ನೈಸಬಲ್ NCR ಅಲ್ಲ, ನಾನ್ ಕಾಗ್ನೈಸಬಲ್ ಸಣ್ಣ ಪ್ರಮಾಣದಿರ್ತದೆ, ಅದನ್ನು ವಾಪಸ್ ತಗೊಳಕ್ಕೆ ಬರ್ತದೆ. ಕಾಗ್ನೈಸಬಲ್ ಕೇಸ್ FIR ಆದರೆ, ಫಾರ್ ಎಕ್ಸಾಂಪಲ್ ನಾನು ಒಬ್ಬವನ ವಿರುದ್ಧ ದೂರು ಕೊಟ್ಟರೆ ನಾನೇ ಅದನ್ನು ವಾಪಸ್ ತಗೊಳಕ್ಕೆ ಬರೋದಿಲ್ಲ ರೀ. ಅಂಥದ್ರಲ್ಲಿ ಇವ್ರು ಹೇಳ್ತಾರೆ, ಚಿನ್ನಯ್ಯ ಕೊಟ್ಟ ದೂರನ್ನು ನಾವೇನೋ ಹೆದರ್ಕೊಂಡು ವಾಪಸ್ ತಗೊಂಡುವಂತೆ. ಇದನ್ನು ದೊಡ್ಡ ಚಾನಲ್ನಲ್ಲಿ ಪುಂಖಾನುಪುಂಖವಾಗಿ ಕೆಲವೊಂದಿಷ್ಟು ಈ ವಸೂಲಿಕೋರನ ದಲಾಲರನ್ನ ಮುಂದಿಟ್ಟು ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ನಾವು ದೂರನ್ನು ವಾಪಸ್ ತೆಗೆದುಕೊಂಡಿಲ್ಲ. ಇಟ್ ಈಸ್ ಮೊದಲನೇ ಕ್ಲಾರಿಫಿಕೇಶನ್. ಎರಡನೇದಾಗಿ ಸ್ಟೇ ತರಕ್ಕೆ ಹೋಗಿದ್ರಿ ಅಂಥೇಳಿ.
ಅಂದರೆ SIT ಇನ್ವೆಸ್ಟಿಗೇಷನ್ಗೆ ಸ್ಟೇ ತರಕ್ಕೆ ಹೋಗಿದ್ವಿ ಅಂತೇಳಿ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸ್ಟೇಗೆ ಅಪ್ಲಿಕೇಶನ್ ಹಾಕಿದ್ದು ನಾವಲ್ಲ. ಗಿರೀಶ್ ಮಟ್ಟಣ್ಣವರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಸ್ಕ್ವಾಶ್ ಮಾಡಿಬಿಡಬೇಕು, ಇದನ್ನು ನಿರ್ನಾಮನೆ ಮಾಡಬೇಕು ಅಂತ ನಾವು ಹಾಕಿದ್ದಲ್ಲ. ಅದು ಇಂಪ್ಲೀಡಿಂಗ್ ಪೆಟಿಷನ್ನಲ್ಲಿ ಇರೋದು. ಬಾಲನ್ ಸರು ಸ್ಕ್ವಾಶ್ ಮಾಡಿ ಅಂತ ಎಲ್ಲೂ ಕೂಡ ಕೇಳಿಲ್ಲ. ನನ್ನ ಹತ್ರ ಕೆಲವೊಂದಿಷ್ಟು ಹಾಕಿದಂಥ ದಾಖಲೆ ಪೆಟಿಷನ್ ಕಾಪಿನೂ ಕೂಡ ಇದೆ. ಆನಂತರ ಇದರಲ್ಲಿ SIT ಅವರು ಯಾವ ರೀತಿ ಅದಕ್ಕೆ ಅವರ ವಿವರಣೆಯನ್ನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಇದೆ. ಟೋಟಲ್ ಒಂದು 36 ಪೇಜಿಂದ ಇದೆ, 36 ಅದನ್ನು ಪ್ರಮುಖ ಅಂಶಗಳನ್ನು ಕೂಡ ಈಗ ಓದಿ ಹೇಳ್ತೇನೆ. ಅಂದರೆ ಇಲ್ಲಿ ಇಂಪ್ಲೀಡಿಂಗ್ ಪೆಟಿಷನ್ನಲ್ಲಿ ನಮ್ಮ ಇನ್ನೊಬ್ಬ ಯಾರು ಯೂಟ್ಯೂಬರ್ ಹಾಕಿದ್ದು ಏನು ಅಂತ ಹೇಳಿದರೆ, ವಿನಾಕಾರಣ ಸುಮ್ಮನೆ ಯಾರ್ದೋ ಒತ್ತಡಕ್ಕೆ ತಗೊಂಡು ಬಂದು ಸುಮ್ಮನೆ ಇನ್ನೇನಾದರೂ ಈ ತನಿಖೆಯನ್ನು ಡೈವರ್ಟ್ ಮಾಡಿ ಅಮಾಯಕರನ್ನು ಶಿಕ್ಷೆಗೆ ಒಳಪಡಿಸಿ ಬಂಧನ ಮಾಡಿ ಹರಾಸ್ಮೆಂಟ್ ಮಾಡಿ ಆ ಪ್ರಕ್ರಿಯೆಗಳು ಆಗಬಾರದು ಅಂತ ಹೇಳಿ ಹಾಕಿದ್ದು. ಅದನ್ನು ಯಾಕಂತ ಹೇಳಿದರೆ, ಧರ್ಮಸ್ಥಳದಲ್ಲಿ ನಡೆದಂತಹ ಎಲ್ಲ ಅತ್ಯಾಚಾರ ಹತ್ಯೆ ಪ್ರಕರಣಗಳು ಏನಿದೆ ಅಲ್ಲಿ ಯಾರು ದೂರು ಕೊಟ್ಟರು ಅವರನ್ನೇ ಬಂಧನಕ್ಕೆ ಒಳಗೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ವೇದವಲ್ಲಿ ಕೇಸ್ನಲ್ಲಿ ದೂರು ಕೊಟ್ಟಂಥವ್ರು, ನನ್ನ ಹೆಂಡತಿ ಮುಗ್ಧಳು, ಅವಳ ಮೇಲೆ ಅತ್ಯಾಚಾರ ಆಗಿ ಅವಳನ್ನು ಸುಟ್ಟು ಕೊಂದ್ರು ಅಂತ ಹೇಳಿ ಡಾಕ್ಟರ್ ಹರಳೆ ಕಂಪ್ಲೇಂಟ್ ಕೊಟ್ಟರೆ, ಆ ದೂರು ಕೊಟ್ಟಂತಹ ಡಾಕ್ಟರ್ ಹರಳೆ ಅವರ ಪತಿಯವರನ್ನೇ, ಅವರ ಗಂಡನನ್ನೇ ಆರೋಪಿತನನ್ನ ಮಾಡಿ 1.5 ವರ್ಷ ಜೈಲಲ್ಲಿ ಹಾಕಿದರು. ಪದ್ಮಲತಾ ಪ್ರಕರಣದಲ್ಲಿ ಅವ್ರ ತಂದೆನೇ ಸಾವಿಗೆ ಕಾರಣದ, ಅವ್ರ ತಂದೆನೇ ಕೊಂದುಬಿಟ್ಟ ಅಂತ ಹೇಳಿ ಅವ್ರ ಮೇಲೇನು ಕೂಡ ಅಪಪ್ರಚಾರ ಸ್ಟಾರ್ಟ್ ಮಾಡಿ ಅವ್ರ ಮೇಲೇನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ. ಅದಾದ ಮೇಲೆ ಅವಾಗ ಪದ್ಮಲತಾ ಪ್ರಕರಣದಲ್ಲಿ ವಸಂತ್ ಕುಲಾಲ್ ಅಂತೇಳಿ ಅವನು ಒಬ್ಬ ಅಮಾಯಕ, ಅವನು 1 ವಾರದಲ್ಲಿ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಹೊಡೆದು ಬಡ್ದು ಎಲ್ಲ ಮಾಡಿ ಪುಣ್ಯಕೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತಕ್ಷಣಕ್ಕೆ ಹೋರಾಟ ಆಯಿತು. ಅವನನ್ನು ಸ್ಟೇಷನ್ ಇಂದ ರಿಲೀಸ್ ಮಾಡಿದ್ರು. ನಾರಾಯಣ ಮಾವುತ ಕೇಸ್ನಲ್ಲಿನೂ ಕೂಡ ಇದೇ ಸಂತೋಷ್ ರಾವ್ನನ್ನು ಮಾಡಿದ್ರು, ಹಕ್ಕಿ ಪಿಕ್ಕಿ ಅವರು ಮಾಡಿದ್ರು. ನಿಜವಾದ ಆರೋಪಿಗಳನ್ನ ಇವರು ಯಾವತ್ತಿಗೂ ಕಟಕಟೆಯಲ್ಲಿ ತರಲೇ ಇಲ್ಲ. FIR ನಲ್ಲಿ ಕಟಕಟೆ ಅಲ್ಲ, ಅಟ್ಲೀಸ್ಟ್ ಒಂದು ಎನ್ಕ್ವೈರಿ, ಒಂದು ನೋಟಿಸ್ ಕೂಡ ಕೊಡಲಿಲ್ಲ. ಸೌಜನ್ಯ ಪ್ರಕರಣದಲ್ಲಿ ಅವರು ಮಾವನೆ ಮಾಡಿದ ಮಗಳ ತರ ನೋಡ್ಕೊತಾ ಇದ್ರು. ಯಾರು ವಿಠಲ್ ಗೌಡ್ರು ಸೌಜನ್ಯಳನ್ನ ಮಗಳ ತರ, ಸ್ವಂತ ಮಗಳ ತರ ಅಕ್ಕರೆಯಿಂದ ನೋಡ್ಕೊತಾ ಇದ್ರು. ಸೌಜನ್ಯನೇ ಮಾಡಿದ ಅಂತೇಳಿ ಸುಳ್ಳು ಪ್ರಚಾರ ಮಾಡಿ ಆ ಒಬ್ಬ ಸಂತೋಷ್ ರಾವ್ನ ತಗೊಂಡು ಬಂದು ಕೂಡಿಸಿ, ಈ ರೀತಿ ಪ್ರಕರಣ ಈಗ ಆಗಬಾರ್ದು, ಈ ರೀತಿಯಾದಂಥ ಸಂಚುಗಳು ದೂರು ಕೊಟ್ಟಂತವರೇ ಅಪರಾಧಿಗಳು ಅನ್ನುವಂಥ ಸಂಚು ಷಡ್ಯಂತ್ರ ಮಾಡಬಾರದು ಅಂತೇಳಿ ಈ ಪ್ರಿಕಾಷನ್ ತಗೊಂಡಿದ್ದು. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಅವಾಗ 14 ವರ್ಷದ ಹಿಂದೆ, 20 ವರ್ಷದ ಹಿಂದೆ ಸಮಯ ಈಗಲ್ಲ. ಎಲ್ಲರೂ ಕೂಡ ಜಾಗೃತರಾಗಿದ್ದಾರೆ, ಅದು ಗೊತ್ತಿರಲಿ. ಏನು ಧರ್ಮೋದ್ಯಮಿಗಳು ನಾವು, ಧರ್ಮ ರಕ್ಷಕರು ನಾವು ಅಂತ ಬೊಗಳೆ ಬಿಡ್ತಾ ಇದ್ದಾರಲ್ಲ, ನಾವು ಬಹಳ ಧರ್ಮ ಪಾಲಿಸ್ತೀವಿ, ದೇವಸ್ಥಾನ ಮುಂದಿಟ್ಕೊಂಡು ಹಾರಾಡ್ತಾ ಇದ್ದಾರಲ್ಲ, ಅವ್ರಿಗೆ ಗೊತ್ತಿರಲಿ ಇದು. ಅದರ ಸಲುವಾಗಿ ಆಸ್ ಅ ಪ್ರಿಕಾಷನರಿ ಮೇಜರ್ ನ್ಯಾಯಾಲಯದ ಬಾಗಿಲನ್ನು ತಟ್ಟಿದ್ದು. ಇವತ್ತು ಅದಕ್ಕೆ ಸರಿಯಾಗಿ ಒಂದು ರಿಲೀಫ್ ಕೊಟ್ಟಿದ್ದಾರೆ. ಸೌಜನ್ಯ ಹೋರಾಟಗಾರರಿಗೆ ಯಾವುದೇ ಹರಾಸ್ಮೆಂಟ್ ಮಾಡಬಾರ್ದು. ದ್ಯಾಟ್ ಇನ್ಕ್ಲೂಡ್ಸ್ ಅರೆಸ್ಟ್ ಆಗಲಿ, ಹರಾಸ್ಮೆಂಟ್ ಆಗಲಿ, ಅನ್ನೆಸೆಸರಿ ಕಿರುಕುಳ ಆಗಲಿ ಕೊಡಬಾರ್ದು ಅಂತ ಹೇಳಿ ರಿಲೀಫ್ ಸಿಕ್ಕಿದೆ. ಆನಂತರ ಇಲ್ಲಿ ನೋಡಿ, ಇವ್ರು ಹೇಳ್ತಾ ಇದಾರಲ್ಲ ಷಡ್ಯಂತ್ರ ಮಾಡಿದ್ರು. ಇದು ಬಹಳ ಒಂದು ಒಳ್ಳೆಯ ನಿರ್ಣಯ ಅಂತ ನಾನು ಯಾಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಷಡ್ಯಂತ್ರ ಅಂತ ಏನೇನೋ ಹೇಳ್ತಾ ಇದ್ರಲ್ಲ, ಇದರಲ್ಲಿ ವಿವರಣೆ ಏನು ಕೊಟ್ಟಿದ್ದಾರೆ SIT ಇಂದ ಬಹಳ ಪ್ರಮುಖವಾಗಿ ನೋಡಿ. ಇದು ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಎಟ್ ಬೆಂಗಳೂರು, ನಮ್ದು 32456/2025 ಗಿರೀಶ್ ಮಟ್ಟಣ್ಣವರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಇದರಲ್ಲಿ ಈ ಅಗಳೆ ಒಂದು ಯಾವುದೋ TV ಚಾನಲ್ ಹೇಳ್ತಾ ಇದ್ರು. ಅವತ್ತು ಹೇಳಿದ್ರು ಬಂಧನದ ಭೀತಿ, ಅರೆಸ್ಟ್ ಆಗ್ತಾರೆ, ಬಂಧನದ ಭೀತಿ, ಡವ. ಏಯ್ ಯೂಸ್ಲೆಸ್ TV ಚಾನಲ್, ನೀವು ಮಾತಾಡ್ತಿರಲ್ಲ, ನಿಮಗೇನು ಇದರಲ್ಲಿ ನೋಡಿ ಏನಿದೆ. ರೈಟಿಂಗ್ನಲ್ಲಿ ಹೇಳ್ತಾರೆ, ವಾದ ವಿವಾದದಲ್ಲಿ ಮಾಡಬೇಕಾದ್ರೆ ಅವರ ಅಡ್ವೊಕೇಟು, ವಕೀಲರು ಹೇಳೋದು ಬೇರೆ, ಬಟ್ ರೈಟಿಂಗ್ನಲ್ಲಿ ಏನು ಕೊಟ್ಟಿದ್ದಾರೆ ಓದಿ ಹೇಳ್ತೀನಿ, ಸ್ವಲ್ಪ ಕೇಳಿ. ಎಣ್ಣೆ ಗಿಣ್ಣೆ ಹಾಕ್ಕೊಂಡು ಬರ್ರಿ ಕಿವಿ ಒಳಗೆ, ಅಥವಾ ಕಿವಿ ಕ್ಲೀನ್ ಸಾಫ್ ಮಾಡ್ಕೊಂಡು ಬನ್ನಿ.
It is submitted that the petitioner has no locus to challenge the FIR in which they are not named as an accused. ಈ FIR ನಲ್ಲಿ ಅವರು ಆರೋಪಿಗಳೇ ಅಲ್ಲ. ಕಳಿಸ್ತಾ ಇದ್ದೀನಿ, ಇದನ್ನ ನಾನು ಇನ್ಸ್ಟಾದಲ್ಲಿಯೂ ಹಾಕ್ತೀನಿ, ಸೋಷಿಯಲ್ ಮೀಡಿಯಾ ಇದರಲ್ಲಿ ಕೂಡ ಹಾಕ್ತೀನಿ, ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಕಳಿಸ್ತೀನಿ, ಮಾಧ್ಯಮದವ್ರಿಗೂ ಬೇಕಾದ್ರೆ ಕಳಿಸ್ತೀನಿ. ನಿಮಗೆ ಆತ್ಮಸಾಕ್ಷಿ ಇದ್ದರೆ ಇದನ್ನು ಪಬ್ಲಿಷ್ ಮಾಡಿ, ಟೆಲಿಕಾಸ್ಟ್ ಮಾಡಿ. ನಾವು ಆರೋಪಿಗಳೇ ಅಲ್ಲ ಅಂತ ಹೇಳಿದ್ದಾರೆ ಅದರಲ್ಲಿ. Because they have received our BNSS 35(3) BNSS notice to appear and cooperate with the investigation. ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡಲಿ ಅಂತ ಕಳಿಸಿದ್ದೀವಿ, ಅವ್ರನ್ನ ನಾವು ಅಕ್ಯೂಸ್ ಮಾಡಿಲ್ಲ ಅಂತ ಇಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆನಂತರ ನೀವು ಕೇಳ್ಬೋದು, ಹಾಗಿದ್ರೆ ಮತ್ತೆ ಅವರು ಅರೆಸ್ಟ್ ಮಾಡಂಗಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಇದ್ರ ಮಾಡಿದ್ರಿ ಅಂತೇಳಿ. ಇದು TV ಚಾನಲ್ನಲ್ಲಿ ಹೋಗಿ ಅರೆಸ್ಟ್ ಮಾಡ್ತಾರೆ. ಆನಂತರ ಇನ್ನು ಅಲ್ಲಿ ಹೋದಾಗಿ ಇನ್ನೇನೇನಾದರೂ ಈ 1000 DKCಗಳು ಇನ್ಯಾರ್ಯಾರೋ ಬಂದು ಇನ್ನೇನೇನೋ ಅದರಲ್ಲಿ ಗೊಬ್ಬೆಬ್ಬಿಸಿ ವಿನಾಕಾರಣ ಹೇಳಿದ್ನಲ್ಲ ಹಿಂದೆ ಪ್ರಕರಣದಲ್ಲಿ, ಆ ಥರ ಒಂದು ಹರಾಸ್ಮೆಂಟ್ ಆಗಬಾರ್ದು ಅಂತ ಹೋಗಿದ್ದು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ಕೇಳಿ, ಯಾರ್ಯಾರಿಗೆ ಆಸಕ್ತಿ ಇದೆ, ನಿಜ ತಿಳ್ಕೋಬೇಕು, ದಯವಿಟ್ಟು ಇದನ್ನು ಕೇಳಿ. ಪ್ಯಾರಾ ನಂಬರ್ 7 SIT ಅವರು ಬರೆದಿದ್ದು, ಗಿರೀಶ್ ಮಟ್ಟಣ್ಣ ಅವರು ಬರೆದಿದ್ದಲ್ಲ. SIT ಅವರು ಕೊಟ್ಟಂತ ಎಕ್ಸ್ಪ್ಲನೇಷನ್. It is submitted that the pursuant to the registration of the case in crime number 39 of 2025 Dharmasthala police station, the government of Karnataka established a special investigation team. ಅಂದ್ರೆ ಧರ್ಮಸ್ಥಳ ಕ್ರೈಮ್ ನಂಬರ್ 39 ಏನು ಈ ವಿ ಅನ್ನುವಂಥ ವ್ಯಕ್ತಿ ಚಿನ್ನಯ್ಯ ಹೋಗಿ ಕಂಪ್ಲೇಂಟ್ ಕೊಟ್ಟ, ಅದರ ಆಧಾರದ ಮೇಲೆ SIT ನಾವು ಮಾಡಿದ್ವಿ. ಅಂದರೆ ಚಿನ್ನಯ್ಯ ಕೊಟ್ಟಂಥದ್ದು ಜೊತೆಗೆ ಕ್ರೈಮ್ ನಂಬರ್ 39 ಮೇಲೆ ನಾವು SITಯನ್ನು ಸರ್ಕಾರ ಆದೇಶ ಮಾಡ್ತು ಅಂತ ಹೇಳ್ತಾರೆ. ಆನಂತರ 8ರಲ್ಲಿ ಪ್ಯಾರಾ ನಂಬರ್ 8ರಲ್ಲಿ ಹೇಳ್ತಾರೆ, ಇಟ್ ಈಸ್ ಒಂದು GO ಗೌರ್ಮೆಂಟ್ ಸರ್ಕಾರಿ ಆದೇಶ ಆಗುತ್ತೆ. ಇಟ್ ಈಸ್ ಕ್ಲಿಯರ್ ಫ್ರಮ್ ದ GO ದ್ಯಾಟ್ ದ ಮ್ಯಾಂಡೇಟ್ ಆಫ್ ದ SIT ಈಸ್ ನಾಟ್ ಲಿಮಿಟೆಡ್ ಟು ದ ಕಂಪ್ಲೇಂಟ್ ಮೇಡ್ ಬೈ ವಿ. ಅಂದರೆ ಚಿನ್ನಯ್ಯ ಅರ್ಲಿಯರ್ ದ ಕಂಪ್ಲೇಂಟ್ ನಾವು ಎನ್ ಅಕ್ಯೂಸ್ಡ್, ಮುಂಚೆ ಅವನು ದೂರುದಾರ ಇದ್ದ, ಈಗ ಅವನು ಆರೋಪಿಯಾಗಿದ್ದಾನೆ. ಅಂದರೆ ಅವನು ದೂರು ಕೊಟ್ಟ ಆಧಾರದ ಮೇಲೆ ಮಾತ್ರ SIT ಆಗಿಲ್ಲ. ಕ್ರೈಮ್ ನಂಬರ್ 39 ಬರೀ ಚಿನ್ನಯ್ಯನ ಹೇಳಿಕೆಯ ಮೇಲೆ ನಿಂತಿಲ್ಲ ಅನ್ನೋದನ್ನ SIT ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಮುಂದುವರೆದು ಹೇಳ್ತಾರೆ, ದ ಆಂಬಿಟ್ ಆಫ್ ದ SIT ಇನ್ಕ್ಲೂಡ್ಸ್ investigations into illegal burials happening over a period of time. ಅನೇಕ ವರ್ಷಗಳಿಂದ ಇಲ್ಲಿಗಲ್ ಬರಿಯಲ್, ಕಾನೂನು ಬಾಹಿರವಾಗಿ ಶವಗಳನ್ನು ಹೂತು ಹಾಕುವಂತಹ ಪ್ರಕರಣಗಳೇನಿದೆ ಅದು ಕೂಡ ಕ್ರೈಮ್ ನಂಬರ್ 39ನಲ್ಲಿ ಬರ್ತದೆ. ಅದು ಕೂಡ SIT ಇನ್ವೆಸ್ಟಿಗೇಷನ್ ವ್ಯಾಪ್ತಿಯ ಒಳಗಡೆ ಬರುತ್ತೆ. ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅನೇಕ ವರ್ಷಗಳಿಂದ ಇಲ್ಲಿಗಲ್ ಬರಿಯಲ್ ಆಗಿದೆ ಅನ್ನೋದು SITಯ ಗಮನಕ್ಕೆ ಬಂದಿದೆ. ಮೆನಿ ಆಸ್ಪೆಕ್ಟ್ಸ್ ಆಫ್ ದ ಕೇಸ್ ವಿಚ್ ಆರ್ ಕರೆಂಟ್ಲಿ ಅಂಡರ್ ಇನ್ವೆಸ್ಟಿಗೇಷನ್, ಸದ್ಯಕ್ಕೆ ಈಗ ತನಿಖೆಯ ಹಂತದಲ್ಲಿ ಇರುವಾಗ, ಮೆನಿ ಆಸ್ಪೆಕ್ಟ್ಸ್ ಆರ್ ನಾಟ್ ಎಟ್ ಆಲ್ ಕನೆಕ್ಟೆಡ್ ಟು ದ ಕ್ಲೇಮ್ಸ್ ಆಫ್ ಇಲ್ಲಿಗಲ್ ಬರಿಯಲ್ಸ್ ಬೈ ಕಂಪ್ಲೇನೆಂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಬರೀ ಚಿನ್ನಯ್ಯ ಹೇಳಿದಂತಹ ಇಲ್ಲಿಗಲ್ ಬರಿಯಲ್ಗಳು ಅಲ್ಲ, ಅದನ್ನು ಹೊರತುಪಡಿಸಿಯೂ ಕೂಡ ಅನೇಕ ಇಲ್ಲಿಗಲ್ ಬರಿಯಲ್, ಅಕ್ರಮವಾಗಿ ಹೂತು ಹಾಕಿದಂತಹ ಪ್ರಕರಣಗಳ ಬಗ್ಗೆಯೂ ಕೂಡ SIT ತನಿಖೆ ನಡೆಸ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ದ ರೀಸೆಂಟ್ ಡಿಸ್ಕವರೀಸ್ ಆಫ್ ಸ್ಕಲ್ಸ್ ಅಂಡ್ ಅದರ್ ಹ್ಯೂಮನ್ ರಿಮೇನ್ಸ್. ಅಂದರೆ ಅದರ್ ಹ್ಯೂಮನ್ ರಿಮೇನ್ಸ್ ಅಟ್ ಬಂಗ್ಲೆಗುಡ್ಡ ಏರಿಯಾ ಬೈ ದಿ SIT. ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂತಹ ತಲೆಬುರುಡೆ ಮತ್ತು ಇನ್ನಿತರ ಮಾನವನ ಅವಶೇಷಗಳು ಸಿಕ್ಕಿದೆ, ಅದರ ಕುರಿತಾಗಿಯೂ SIT ತನಿಖೆ ಮಾಡುತ್ತಿದೆ ಅಂತೇಳಿ ಪ್ಯಾರಾ ನಂಬರ್ 8ರಲ್ಲಿ ಬಹಳ ಸ್ಪಷ್ಟವಾಗಿ SIT ಬರೆದಿದೆ. ಕೋರ್ಟಿಗೆ ಹೇಳಿದ್ದಾರೆ, ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಹೇಳಿಲ್ಲ, ಯಾವುದೋ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿಲ್ಲ, ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ನಾವು ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂಥ ಹ್ಯೂಮನ್ ರಿಮೇನ್ಸ್ಗಳನ್ನು ನಾವು ತನಿಖೆ ಮಾಡ್ತೀವಿ.
ಇದು ಸ್ಟೇ ಆದರೆ, ಸ್ಕ್ವಾಶ್ ಆದರೆ ಸಮಸ್ಯೆ ಆಗುತ್ತೆ, ನಮ್ಮ ತನಿಖೆಗೆ ಅಡಚಣೆ ಆಗುತ್ತೆ. ಹೀಗಾಗಿ ತನಿಖೆ ಮುಂದುವರಿಸಲು ನಮಗೆ ಅನುಮತಿ ಕೊಡಿ ಅಂತ ಬಹಳ ಸ್ಪಷ್ಟವಾಗಿ 7, 8 ಮತ್ತು 9ರಲ್ಲಿ ಕನ್ಕ್ಲೂಷನ್ ಹೇಳ್ತಾರೆ ಅವರು. ಇಟ್ ಈಸ್ ಸಬ್ಮಿಟೆಡ್ ದಟ್ in the light of the nature of the accusations and allegations made in the complaint, the prayer for quashing the case has chilling effect on these independent aspects of the case. Independent aspects ಅಂತ ಹೇಳಿದ್ರೆ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದ್ದು, ಆ ನಂತರ ಏನು 36 ಶವಗಳ, ಹೂತಿಟ್ಟ ಶವಗಳ ಬಗ್ಗೆ ಯಾವುದೇ ದಾಖಲೆನೇ ಇಲ್ಲ, ಅದರ ಬಗ್ಗೆ ಆಯಿತು. ಇನ್ನೂ ಅನೇಕ ಮಾಹಿತಿಗಳು ಸಿಕ್ಕಿದೆ, ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಲ್ಲ, ಹೇಳ್ತಾ ಇದ್ರಲ್ಲಪ್ಪ ಇದರಲ್ಲಿ ಇಷ್ಟು. ಆಮೇಲೆ ಇನ್ನೊಂದು ಹೇಳ್ತಾರೆ ಇದರಲ್ಲಿ ಮುಂದುವರೆದು, ಅವನು ಚಿನ್ನಯ್ಯ ಆರೋಪ ಮಾಡಿದ್ದು ಹೇಳ್ತಾರೆ. ಅದರ ಜೊತೆಗೆ ಚಿನ್ನಯ್ಯನ ಆರೋಪನ ಜೊತೆಗೆ ಪ್ಯಾರಾ ನಂಬರ್ 21ರಲ್ಲಿ ಹೇಳ್ತಾರೆ, ಅವನ ಹೇಳಿಕೆಯ ಕುರಿತಾಗಿಯೂ ಸತ್ಯಾಸತ್ಯತೆಯ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ. ಅವನು ಹೇಳಿದ್ದಿಷ್ಟೇ ಗ್ಯಾರಂಟಿ ಅಲ್ಲ, ಅವನು ಹೇಳಿದ್ದಿಷ್ಟೇ ಈ ಗಾಡಿಗೆ ಹಳ್ಳ ಹೊಡೆದಂಗಲ್ಲ, ಅವನು ಹೇಳಿದ್ದೇ ಕರೆಕ್ಟ್ ಅಂತಲ್ಲ. ಅವನು ಸರಿ ಹೇಳಿಕೆ ಕೊಟ್ಟಾನ, ಸುಳ್ಳು ಹೇಳಿಕೆ ಕೊಟ್ಟಿದ್ದಾನ, ಅವನು ಏನು ಉಲ್ಟಾ ಹೊಡೆದ್ನಲ್ಲ, ಅವನಾಗಿನೇ ಉಲ್ಟಾ ಹೊಡೆದ್ನ, ಯಾರಾದರೂ ಉಲ್ಟಾ ಹೊಡೆಸಿದ್ರ ಅವನಿಗೆ, ಅದನ್ನು ಸತ್ಯಾಸತ್ಯತೆ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಅಂತ ಸ್ವತಃ SIT ಹೇಳಿದೆ, ನ್ಯಾಯಾಲಯಕ್ಕೆ ಹೇಳಿದೆ. ಇನ್ನೇನು ಬೇಕು? ನಾವು ಅದ್ರ ಸಲುವಾಗಿ ಇದ್ರ ಸಂಚಿನ ಭಾಗವಾಗಿ ಇವ್ರನ್ನ ಅರೆಸ್ಟ್ ಮಾಡ್ರಿ, ಅದನ್ನ ಅರೆಸ್ಟ್ ಮಾಡ್ರಿ ಅಂದರೆ ಯಾವುದಾದ್ರೂ ಊಹಾಪೋಹಕ್ಕಾಗಲಿ ಅಥವಾ ಪೊಲಿಟಿಕಲ್ ಪ್ರೆಷರ್ ಒಳಗಾಗಿ ಹರಾಸ್ಮೆಂಟ್ ಮಾಡಬಾರ್ದು ಅಂಥೇಳಿ ನಾವು ಹೋಗಿದ್ದು ಮಾತ್ರ ಹೊರತು, ನಾವು ಒಬ್ಬನ ಹೇಳ್ತಾನೆ ಅವನು ವಸೂಲಿ ಬೆಲೆ ಎಂಥ ಹೊಲಸು ಮಾತಾಡ್ತಾ ಇದ್ದಾರಂತೆ ಮತ್ತು ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾವೇನೋ ನಮ್ದು ತಪ್ಪಾಯ್ತಂತೆ, ತಪ್ಪಾಗಿ ನಾವು ವಾಪಸ್ ತಗೊಂಡ್ವಿ ಅಂತೇಳಿ ನಾಚಿಕೆ ಆಗ್ಬೇಕು ಇವರಿಗೆ. ಇಷ್ಟೊಂದು ಅನಾಥವಾಗಿ ಜನಗಳು ಸತ್ತು ಹೋಗಿದ್ದಾರೆ, ಹೆಣ್ಮಕ್ಳು ಇರ್ಬೋದು, ಪುರುಷರು ಇರ್ಬೋದು, ಎಲ್ಲರೂ ಹಿಂದೂಗಳೇ, ಎಲ್ಲ ಹಿಂದೂ ಸದ್ಭಕ್ತರೇ. ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ನಾವು ಹಿಂದೂಗಳು, ನಾವು ಹಿಂದೂ ರಕ್ಷಕರು, ದೊಡ್ಡ ದೊಡ್ಡ ಲೀಡರ್ಗಳು ಹೇಳ್ತಾರಲ್ಲ, ಈ ವಸೂಲಿ ವಾಗ್ಮಿಗಳು, ಓದಪ್ಪ ಇದನ್ನು, ನಿನ್ನ ಮುಸುಡಿಗೆ ಓದಿ, ಇಂಥವ್ರೆಲ್ಲರೂ ಕೂಡ ಓದಿ ಇದನ್ನು. ಆನಂತರ ಫಾರಿನ್ ಫಂಡ್ ಬಂತು. ಫಾರಿನ್ ಫಂಡ್ ಇಸ್ಕೊಂಡ್ರು ಗಿರೀಶ್ ಮಟ್ಟಣ್ಣವರು. ತೋಳ್ರಿ, ಇದರಲ್ಲಿ ಐತೆ, ಇಷ್ಟು ಪೇಜ್ ಇದೆ. ಒಂದಾದರೂ ಕೂಡ ಹೇಳಬೇಕಾಗಿತ್ತಲ್ಲಪ್ಪ SIT ಅವರು. ಫಾರಿನ್ ಫಂಡ್ ಬಂತು, ಈ ಫಾರಿನ್ ನಿಂತರ ಈ ಫಸ್ಟ್ ಫಂಡ್ ಬಂತು, ಈ ಫಾರಿನ್ ನಿಂತರ ಇಷ್ಟು ಫಂಡ್ ಬಂತು, ಬಂದೈತೆ ನೋಡಿ. ತೋಳ್ರಿ, ಇಲ್ಲಿ ಉದುರಿಸ್ತಾ ಇದ್ದೀನಿ, ಹಿಡ್ಕೊಬರ್ರಿ. ಫಾರಿನ್ ಫಂಡ್ ಬೀಳ್ತಾ ಇದೆ. ಒಂದೇ ಒಂದು ಉಲ್ಲೇಖ, ಒಂದು ವೇಳೆ ಫಾರಿನ್ ಫಂಡ್ ಇದ್ರೆ ಫಸ್ಟ್ ಪ್ಯಾರಾದಲ್ಲೇನೆ ದೊಡ್ಡದಾಗಿ ಹಾಕ್ಬಿಡ್ತಿದ್ರು, ಅದನ್ನ ದೊಡ್ಡದಾಗಿ ಹಾಕ್ಬಿಡ್ತಿದ್ರು. ಇವ್ರು ಇಷ್ಟು ತಗೊಂಡಿದ್ದಾರೆ ದೇವಾಲಯಕ್ಕೆ, ದೇವಸ್ಥಾನಕ್ಕೆ ಅಪಮಾನ ಮಾಡೋಕ್ಕೆ. ಒಂದೇ ಒಂದು ಶಬ್ದ ಇಲ್ಲ ಇದರಲ್ಲಿ. ಯಾವನೇನೋ ಬಂದು ಲೈವ್ ಬಂದು ಹೇಳ್ತೀನಿ, ನಾ ಫಾರಿನ್ ಫಂಡ್ ಇದ್ರ ತೋರಿಸ್ರಿ, ಇದರಲ್ಲಿ ಉದುರಿಸ್ಕೊಳ್ತಾ ಇದ್ದೀನಿ, ಹಿಡ್ಕೊಬಾ, ಕ್ಯಾಚ್ ಹಿಡ್ಕೊಬರ್ರಿ ಎಲ್ಲರೂ. ಇಷ್ಟೊಂದು ಸಾವಾಯಿತು. ಇನ್ನೊಬ್ರು ಬರ್ತಾರೆ, ಯಾರು ಮಿಸ್ಟರ್ ರಂಗನಾಥ್ ಅಂತೇಳಿ, ಪಬ್ಲಿಕ್ಕಲ್ಲಿ ಆಂಟಿ ಪಬ್ಲಿಕ್ ವಿರೋಧಿ. ಏನು ಹೇಳ್ತಾರೆ, ಎಡಪಕ್ಷದ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನೀವೊಂದು ಎಡಪಕ್ಷದ ಲೆಫ್ಟಿಸ್ಟ್ ಟೂಲ್ ಆಗಿ ಇದು ಮಾಡ್ತಾ ಇದ್ದೀರಿ ಅಂತೇಳಿ. ರಂಗನಾಥ್ ಅವರೇ, ನಿಮ್ಗೆ ತೋರಿಸ್ತಾ ಇದ್ದೀನಿ ವಾಸ್ತವ ಏನಿದೆ ಅಂತೇಳಿ. ಯಾಕಂದರೆ ನಿಮ್ಮನ್ನು ನಾವು ಬಹಳ ಪ್ರಜ್ಞಾವಂತಿಕೆ ಇರುವಂತಹ ಪತ್ರಕರ್ತರು, ನಿಮ್ಮನ್ನು ನಾವು 20 ವರ್ಷದಿಂದ ನಾನು ನೋಡಿದ್ದೀನಿ. ನೀವು ಕನ್ನಡ ಪ್ರಭಾದಲ್ಲಿ ಇದ್ದಾಗಿಂತ ನಾನು ನೋಡಿದ್ದೀನಿ. ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾನು ಸಾರ್ವಜನಿಕರ ಮುಂದೆ ಇಡ್ತಾ ಇದ್ದೀನಿ. ದಾಖಲೆಗೆ ಪತ್ರಿಕೆಯಲ್ಲಿ 2003ರಲ್ಲಿ ಸುದ್ದಿ ಬಿಡುಗಡೆ ಅನ್ನುವಂತಹ ಪತ್ರಿಕೆ ಇನ್ ದ ಇಯರ್ 2003, 2003ರಲ್ಲಿ ನಾನು ಬರೆದಿದ್ದಲ್ಲ, ಸೌಜನ್ಯ ಹೋರಾಟಗಾರರು ಬರೆದಿದ್ದಲ್ಲ. ಲೆಫ್ಟಿಸ್ಟ್ ಟೂಲ್ ಅಂತ ಇದ್ದಾರಲ್ಲ ಮಿಸ್ಟರ್ ರಂಗನಾಥ್, ವಿದ್ಯಾರ್ಥಿನಿ ಆತ್ಮಹತ್ಯೆ ಪೇಪರ್ ಕಟ್ಟಿಂಗ್ ಇದು. ಇಲ್ಲಿಯ ಕಾಲೇಜಿನ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಕಲಿಯುತ್ತಿದ್ದ ವಿದ್ಯಾರ್ಥಿನಿ ಸ್ವೀಕೃತಿ ಎಂಬಾಕೆ 17 ವಯಸ್ಸು 17 ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ 28ರಂದು ವರದಿಯಾಗಿದೆ. ಹಾಸನದ ರಮೇಶ್ ಎಂಬುವರ ಪುತ್ರಿಯಾಗಿರುವ ಈಕೆ ಎಂದಿನಂತೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನದ ಹೊತ್ತು ಆರೋಗ್ಯ ಚೆನ್ನಾಗಿಲ್ಲ ಎಂದು ಹಾಸ್ಟೆಲ್ಗೆ ಹೋಗುವುದಾಗಿ ತನ್ನ ಸ್ನೇಹಿತರಲ್ಲಿ ಹೇಳಿ ಈ ಕೃತ್ಯ ಎಸಗಿದ್ದಾಳೆ. ಬೆಳ್ತಂಗಡಿ ಪೊಲೀಸರು ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಎಲ್ಲಿ
ಉಜಿರೆ ಕಾಲೇಜು ಅಂದ್ರೆ ಇವರಿಗೆ ಪಾಪ ನೋಡಿ ಸುದ್ದಿಗೆ ಬಿಡುವ ಒಂದು ಪ್ರಯತ್ನ ಮಾಡಿದ್ದಾರೆ, ಆದರೆ ಹೆಸರು ಹಾಕೋಕ್ ಭಯ. ಇವರದೇ ಕಾಲೇಜು, ಧರ್ಮೋದ್ಯಮಿಗಳ ಕಾಲೇಜು. ಪ್ರಕರಣ ದಾಖಲೆ ಮಾಡಿಕೊಂಡ್ರು. ಆಯ್ತು, ಮುಂದೇನಾಯ್ತು ರೀ? ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ಲು? ಏನಕ್ಕೆ? 17 ವಯಸ್ಸು, 17 ಇಯರ್ಸ್. ಈಗೇನಾದರೂ ಯಾವುದಾದ್ರೂ ಒಂದು ಹಾಸ್ಟೆಲ್ನಲ್ಲಿ ಆಗಿದ್ರೆ ಇಡೀ ರಾಜ್ಯದ ಜನ ಮಾಧ್ಯಮದವ್ರು ಪ್ರಶ್ನೆ ಕೇಳ್ತಾ ಇರಲಿಲ್ವಾ? ಇಲ್ಲಿಷ್ಟೇ ಒಂದು ಸಣ್ಣ ಪತ್ರಿಕೆಯಲ್ಲಿ ಚಿಕ್ಕದ ಕಾರ್ನರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ಲು. 17 ವರ್ಷ ಹುಡುಗಿ. ಬೆಳ್ತಂಗಡಿಯಲ್ಲಿ ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಏನು ತನಿಖೆ ನಡೆಸಿಕೊಂಡ್ರು? ಇದೇ ಪೇಪರಲ್ಲಿ ಬಂದಿದೆ, ಇನ್ನೊಂದು ಇದೇ ಪತ್ರಿಕೆಯಲ್ಲಿ, ಅಂದ್ರೆ ಇದು ವಾರ ಪತ್ರಿಕೆ. 2 ಶವ ಪತ್ತೆ, ತಂದೆ ಮಗಳು ಶಂಕೆ. ರಂಗನಾಥ್ ನೋಡಿ ಇದನ್ನ, ಟೂಲು, ನಿಮ್ಮ ಟೂಲು, ಲೆಫ್ಟಿಸ್ಟ್ ಟೂಲು ಓದಿ ತಿಳ್ಕೊಳ್ಳಿ, ಇದನ್ನು ಕಳಿಸ್ತೇನೆ ನಿಮಗೆ. 2 ಶವ ಪತ್ತೆ, ತಂದೆ ಮಗಳು ಶಂಕೆ. ಇಲ್ಲಿಯ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ 2 ಅಪರಿಚಿತ ಶವಗಳು ಸೆಪ್ಟೆಂಬರ್ 2ರಂದು ಪತ್ತೆಯಾಗಿದ್ದು, ಸೆಪ್ಟೆಂಬರ್ 2 ಅಂತ ಹೇಳಿದ್ರೆ 2003 ಪತ್ರಿಕೆಯಲ್ಲಿ ಸೆಪ್ಟೆಂಬರ್ 2ರಂದು ಪತ್ತೆಯಾಗಿದ್ದು, ಮೃತಪಟ್ಟವರು ತಂದೆ ಮತ್ತು ಮಗಳು ಆಗಿರಬೇಕೆಂದು ಸಂಶಯಲಾಗಿಸುತ್ತದೆ. ಅಂದ್ರೆ ತಂದೆ ಮಗಳು ಅಂತ ಹೇಳ್ತಾರೆ, ಆದರೂ ಅದನ್ನು ಅನಾಥವ. ತಂದೆ ಮಗಳು ಅಂತ ಗೊತ್ತಾದ್ರೆ ಯಾವ ಊರು ಯಾವ ಕೇರಿ ಗೊತ್ತಾಗುದಿಲ್ಲ, ತಂದೆ ಮಗಳು ಎಂದು ಶಂಕಿಸಲಾಗಿತ್ತು. ಮತ್ತೆ ಅದನ್ನು ಮುಂದೆ ಹೇಳ್ತಾ ನೋಡಿ, ಅಂದು ಬೆಳಗ್ಗೆ 8:30 ಗಂಟೆ ಸುಮಾರು 35-40 ವರ್ಷದ ಅಪರಿಚಿತ ಗಂಡಸು ಹಾಗೂ 10-12 ವರ್ಷದ ಬಾಲಕಿಯ ಶವಗಳು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಪತ್ತೆಯಾಗಿದ್ದು, ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಈ ರಸೀದಿ ಕೊಡ್ತಾರಲ್ಲ, ದೇವಸ್ಥಾನದಾಗ ದೇಣಿಗೆ ಕೊಟ್ಟರೆ ಇಷ್ಟು ದೇಣಿಗೆ 10 ರೂಪಾಯಿ, 101 ರೂಪಾಯಿ, 111 ರೂಪಾಯಿ, 11 ರೂಪಾಯಿ ದೇಣಿಗೆ ಕೊಟ್ಕೊಳ್ಳಿ, ಇಸ್ಕೊಂಡು ಒಂದು ಸಹಿ ಮಾಡಿ ಕೊಟ್ಬಿಡ್ತಾರಲ್ಲ, ಆ ಥರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ಪ್ರಕರಣ ದಾಖಲಿಸಿಕೊಳ್ಳಲಾಯಿತು.